ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಸುಕ್ಷೇತ್ರ ಮಲಘಾಣ ಗ್ರಾಮದಲ್ಲಿ ಶ್ರೀ ಸದ್ಗುರು ಸದಾನಂದ ಶಿವಯೋಗಿಗಳ 53ನೇ ಪುಣ್ಯಾರಾಧನೆ ಹಾಗೂ ಜಾತ್ರಾ ಮಹೋತ್ಸವ ಹಾಗೂ ಧರ್ಮ ಸಭೆ ಜರುಗಿತು. शिवाचार्य महाराज की, श्री गुरु शिवलिंगेश्वर महाराज की, शिवाचार्य महाराज की, श्री गुरु शिवलिंगेश्वर महाराज की. ಅದ್ಭುತಗೊಳಿಸ್ತಾ ಬಹಳ ವಿಶೇಷವಾದಂಥ ಪೂಜೆ ಕೈಂಕರ್ಯವನ್ನು ನೆರವೇರಿಸ್ತಾ ಸಮಸ್ತ ಗ್ರಾಮಸ್ಥರು, ಇಡೀ ಮಲಘಾಣ ಗ್ರಾಮಸ್ಥರು ನಮ್ಮ ಮನೆಯ ಕಾರ್ಯಕ್ರಮ ಅನ್ನುವಂಥ ಭಾವನೆಯಿಂದ ಸರಿಸುಮಾರು ವರ್ಷಗಳಿಂದ ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ. ಈ ವರ್ಷ ನಮ್ಮ ಸದಾನಂದ ನಂತರ ತಿಳಿಸಿದಾಗ ಬರ್ತೇನೆ ತಗೊಳ್ರಿ ಅಂತ ಹೇಳಿದೆ. ನೀನು ನಾನು ಧಾರವಾಡದಾಗಿದ್ದೆ. ಮಲಘಾಣ ಅನ್ನುವಂಥ ಗ್ರಾಮ ನಾನು ಮಮದಾಪುರಕ್ಕೆ 2009ನೇ ಇಸ್ವಿಗೆ ಬಂದರೆ ಬಿದರಿ ಶ್ರೀಗಳು ಇಲ್ಲಿ ಮಲಘಾಣಕ್ಕೆ ಕರ್ಕೊಂಡು ಬಂದಿದ್ದಾರೆ. ಹೆಚ್ಚು ಕಡಿಮೆ 2010ನೇ ಇಸ್ವಿಯಿಂದ ಈ ಗ್ರಾಮಕ್ಕೆ ನಾನು ಬರ್ತಾ ಹೋಗ್ತಾ ಇರ್ತೀನಿ. ಹೇಳುವುದು ಭಾಳ ಆಗಿಬಿಟ್ಟತಿ ಈಗ. ಆಲ್ರೆಡಿ ಸಿದ್ದೇಶ್ವರ ಸ್ವಾಮಿಗಳು ಹೇಳಿ 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 ಹಿಂಗೈಕಾರ, ಮನಗೋಳಿ ಅಪ್ಪವ್ರು ಹೇಳಿ 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 ಅವರು ಹಿಂಗೈಕಾರ, ಬಿದರಿ ಅಪ್ಪವ್ರನ್ನು ಹೇಳಿ 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 ಅವರು ಹಿಂಗೈಕಾರ. ಅವರು ನಮ್ಮದು ಪಾಳೆ ಐತಿ. ನಾವು ಬದುಕು ಎಷ್ಟು ಬಂಗಾರ ಆಕೈತಿ ನಮ್ಮದು, ಅದನ್ನ ಕೇಳೋದು ಅಷ್ಟೇ ಅಲ್ಲ, ಅಳವಡಿಸ್ಕೊಂಡ್ರೆ ಎಷ್ಟು ಬಂಗಾರ ಆದಿತ್ತು. ಏನು ಹೇಳಿದ್ರಪ್ಪ ಅದು? ಬಂದೆವು ಅದೇವು, ಮುಂದೊಂದು ದಿನ ಅವ ಕರಿತಾನ ಸುಮ್ಮನೆ ಎದ್ದೋಗ್ಬಿಡು. ಇದನ್ನ ಹೇಳಿದ್ರಲ್ಲ, ಸತ್ಯನ ಐತೆ. ಇದು ನಮಗೂ ಗೊತ್ತು, ನಿಮಗೂ ಗೊತ್ತು. ಈ ಮಣ್ಣು ಕೊಡಕ್ಕೆ ಹೋದಾಗ ಏನು ಮಾತಾಡ್ತಿರ್ತಾರೆ ಎಲ್ಲರೂ? ಭಾಳ ಚಂದಿದ್ದ ಭಾಳ, ಭಾಳ ಚಂದಿದ್ದ ಭಾಳ, ಇರುತನ ಭಾಳ ಬಲೇ ಮೆರಿತು ಹೋತು, ಇರತಾನ ಹಿತ ದಾನ ಧರ್ಮ ಮಾಡಿತು ಹೋತು, ಹಿಂಗೆ ಮನೆ ಪನಿ ಹಿಡಿತು, ಹೊಲ ಹಿಡಿತು, ಮಕ್ಕಳ ಮರಿ ಎಲ್ಲ ಮಾಡಿತು, ದುಡ್ಡು ಕಳಿಸ್ತು ಹೋತು. ಇದನ್ನೇ ಹೇಳ್ತಾರಲ್ಲ. ಪರಂತು ಹೋಗುದಾಯ್ತಂದ ಮೇಲೆ, ಆ ಸತ್ಯ ನಮಗೆ ಗೊತ್ತೈತಂದ ಮೇಲೆ ಜಿದ್ದು, ಸಿಟ್ಟು, ಸೆಡುಕು, ದ್ವೇಷ, ಅಸೂಯೆ ಯಾಕೆ? ಅವ್ರು ಹೇಳಿದ ಸಾರಾಂಶನೂ ಅದೇ. ಈ ಮುಳವಾಡದಾಗ ಕಾಕಂಡಿಕೆ ಒಳಗೆ ಅಪ್ಪೋದ ಪ್ರವಚನ ನಡೆದಿತ್ತು. ನಮ್ಮ ಊರಿಂದನೂ ಸಿಕ್ಕಾಪಟ್ಟಿ ಜನ ಹೊಕ್ಕಿತ್ತು. ಮಠದ ಸ್ವಾಮಿ ಅನ್ನುವಂಥದ್ದು ಯಾವತ್ತೂ ತಲೆಗೆರಿಸ್ಕೊಳ್ಳಬೇಡ. ಆ ಮಠದ ಸೇವಕ, ಆ ಮಠದ ಆಳ ಮನುಷ್ಯ ಆಗಿ ನೀರು ಅಂತಂದಿದ್ದ ಅಂದಿದ್ರು ನಮ್ಮ ಗುರುಗಳು. ಮತ್ತು ನಮ್ಮ ಆ ಮಠದ ಹಿರಿಯ ಗುರುಗಳು ಯಾರು ಇರ್ತಾರಲ್ಲ, ಅವ್ರದ್ದು ಎಲ್ಲ ರೀತಿ ಒಳಗೆ ಸೇವಾ ಮಾಡು. ಸಣ್ಣ ಖುಷಿನ ಸೇವಾ ಮಾಡು. ಹೆಂಗೆ ಮಾಡ್ತಾಳೆ ತಾಯಿ? ಎಲ್ಲ ನಮ್ಮನ್ನು ಮಾಡ್ತಾಳೆ. ಹಂಗೆ ಮಾಡು. ಯಾವತ್ತು ಶ್ರೀಮಂತಿಕೆ ಆಗಲಿ, ಅಧಿಕಾರ ಆಗಲಿ ಮಕ್ಕಳನ್ನ ತೆಲಿಗೇರಿಸ್ಕೋಬೇಡ ಅಂತ ಹೇಳಿದ್ರು ನಮ್ಮ ಗುರುಗಳು. ಅದನ್ನು ಅಳವಡಿಸ್ಕೊಂಡೆ ಇವತ್ತು ಯಶಸ್ಸಿನ ದಾರಿ ಒಳಗೆ ಹೊಂಟೀನಿ. ನನಗೆ ಯಶಸ್ಸು ಸಿಕ್ಕೈತಿ ಅಂದ ಮೇಲೆ ನಿಮಗೆಲ್ಲರಿಗೂ ಯಶಸ್ಸು ಯಾಕೆ ಸಿಗಬಾರ್ದು? ಮನೆಯೊಳಗೆ ತಂದೆ ತಾಯಿಗಳ ಸೇವಾ ಮಾಡೋರು ಎಷ್ಟು ಮಂದಿ ಇದ್ದೀರಿ ಇವತ್ತು? ನಮಗೂ ಬರೋದಿಲ್ಲ. ಆ ವಯಸ್ಸು ನಾಳೆ ನಮಗೂ ಬರುವುದೇ. ಯಾಕೆ ನಾವು ಸೇವಾ ಮಾಡ್ತಾ ಇಲ್ಲ? ತಂದೆ ತಾಯಿಗಳನ್ನು ನಮೂನಿ ವೃದ್ಧಾಶ್ರಮಕ್ಕೂ ಅನಾಥಾಶ್ರಮಕ್ಕೂ ಇಡುವಂತ ಮನಸ್ಥಿತಿಗೆ ನಾವೆಲ್ಲ ಬಂದುಬಿಟ್ಟೆವು. ನಾಳೆ ನಮ್ಮ ಮಕ್ಕಳನ್ನು ಅದರಲ್ಲಿ ಹಿಡಿಸ್ತಾರ ಯಾಕೆ ನಮಗೆ ತಲೆಯಾಗಿ ಬರಬಾರ್ದು? ಹಾಗಾಗಿ ಇದೆಲ್ಲ ಕೇಳಿ 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 ಉದ್ಧಾರ ಆಗಿದ್ದು ಏನು? ನಾವು ಈ ಪ್ರಪಂಚಕ್ಕೆ ಬಂದೇವು ಅಷ್ಟೇ. ಎಲ್ಲ ಕ್ಯಾರೆಕ್ಟರ್ ಇಲ್ಲೇ ಅದಾವ. ಭಗವದ್ಗೀತಾ, ಮಹಾಭಾರತ, ರಾಮಾಯಣ ತಗೋರಿ, ಮಹಾಭಾರತ ತಗೋರಿ, ವಚನ ಸಾಹಿತ್ಯ ತಗೋರಿ, ಬಸವಣ್ಣವ್ರ ಕಾಲ ತಗೋರಿ. ಬಸವಣ್ಣವ್ರ ಇದ್ದ ಪರಿಸ್ಥಿತಿ ಒಳಗೆ ರಾಜನಾಗಿ ಬಿಚ್ಚಳಿದ್ದ, ಮಂತ್ರಿಯಾಗಿ ಬಸವಣ್ಣ ಇದ್ದ, ಕುಹಕ್ ಬುದ್ಧಿಯಾಗಿ ವಂಡಿ ಮಂಚಾನ ಇದ್ದ. ಹೌದಾ? ಇನ್ನು ಮಹಾಭಾರತ ತಗೋರಿ, ಅಲ್ಲಿ ಕೃಷ್ಣ ಇದ್ದ ದೇವರಾಗಿ ಸಮರ್ಥವಾದಂಥ ಭಾರತ ಇದ್ದ, ಅರ್ಜುನ ಇದ್ದ, ಅವನಿಗೆ ಸರಿಸಮಾನಾದ ಕರ್ಣ ಇದ್ದ. ಅದನ್ನು ಕೂಡ ಹೊಡೆದಾಕ ಶಕುನಿ ಅನ್ನೋ ಒಂದು ಪಾತ್ರ ಬಂತು. ಇನ್ನು ರಾಮಾಯಣ ತಗೋರಿ,
ಅಲ್ಲಿ ರಾಮ ಲಕ್ಷ್ಮಣ ಎಂತ ದೊಡ್ಡ ಅಣ್ಣ ತಮ್ಮಂದಿರಿದ್ರು. ಅವರೆಲ್ಲದರ ಮಧ್ಯದೊಳಗೆ ಅವ್ರ ಸಂಸಾರದೊಳಗೆ ರಾಮದೇವಿ ಇದ್ದೀರಿ, ಯಾರು ಬಿಜ್ಜೋಳು ಮಹಾರಾಜ ಇದ್ದೀರಿ ಅಲ್ಲ, ಕೈಯೇ ಕೆಳಕ್ಕೆ ಹೋಗ್ಬೇಡ್ರಿ. ಇದೆಲ್ಲ ಯಾಕೆ ಮಾಡೋದು? ಚಂದ ಇರಕ್ಕೆ ಬರೋಂಗಿಲ್ಲ ಅಂದ್ರೆ ಎಲ್ಲರಿಗೂ ಎಷ್ಟು ಚಂದ ಇರಬಹುದು, ಬದುಕಂಗೆ ಎಷ್ಟು ಚಂದ. ನಮ್ಮ ಅಜ್ಜೋರದ ಅಲ್ಲಿ ಮನಗುಳ್ಳಿ. ಆದ್ರೆ ನಿಮಗೆ ಒಂದು ಸಂಸಾರ ಬೇಸರ ಆಗೈತ್ರಿಪ್ಪ ಎಲ್ಲರಿಗೂ. ಆದ್ರೆ ಇವರಿಗೆ ದಿನ ಹೊತ್ಕೊಂಡ್ರು ಒಂದೊಂದು ಊರಿಗೆ ಹೋಗ್ತಿರ್ತಾರೆ ಇವ್ರು ರಜಾರ್ ಎಲ್ಲರೂ. ಈಗೆಲ್ಲ ಮಠ ಬಿಟ್ಟು ಪ್ರವಚನ ಹೇಳಕ್ ಬಂದ್ರಿಲ್ರಿ ಇಲ್ಲಿ ಮಠದಾಗ ಏನು ಶಿವಾಯನಮ್ಮ ಇಲ್ಲ ಏನು ನೀವು ಲೇಟ್ ಆದ್ರೆ ಬಿಡ್ತೀರನ? ಅಯ್ಯ ಸಜ್ಜ ಹೇಳಕ್ಕೆ ಅಂದ್ರೆ ದನಕ್ಕೆ ನೀವು ಹಾಕೋದು ಮಟ್ಟಿರೋದು 11 ದಿನ ಪಾಪ ಅವ್ರು ಇಲ್ಲೇ ಬಂದು ಯಾಕೆ ಇಲ್ಲಿ ಹೊಡೆದವರು ಅವು ಮಠಗಳು ತುಡುಗು ಬೇರೆ ಇದ್ದಕ್ಲಾಗ ಭಾಳ ಆಗತ್ತೆ. ಅವು ನಮಗೆ ಅವನಿಗೆ ಹೆಸರು ಇತ್ತು. ನಮ್ಮ ನಿಮ್ಮಂದ್ರೆ ಎಲ್ಲಾರ ಮತ್ತೆ 2 ರಂಗ ತೆಗೆದು 3 ರಂಗ ತೆಗೆದು ದವಾಖಾನೆ ಹೋಗಿ ಪರಿಸ್ಥಿತಿ ಇರ್ತಿದ್ದಿಲ್ಲ. ನಮ್ಗೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ, ನೋಡಕ್ಕೆಲ್ಲ ಅನುಕೂಲ, ಹೆಸರು ಮಾಡ್ಕೊಂಡಿದ್ದ. ಏನ್ರಿ ಬಗೆಹರಿದ 42-43 ವಯಸ್ಸಿಗೆ ಬಗೆ 48ಕ್ಕೆ ಬಗೆಹರಿದ. ಏನ್ ಕೊಡಪ್ಪ ಕಂಡಾಪಟ್ಟಿ ಯೋಗಾಸನ ಮಾಡ್ತಿದ್ವಿ, ವ್ಯಾಯಾಮ ಮಾಡ್ತಿದ್ವಿ, ಕಟ್ಟಮಸ್ತಿದ್ದಂಗೆ ಕಬ್ಬು ಇದ್ದಂಗಿಲ್ಲ. ಇಲ್ಲಿ ಕುಂತಿದ್ರಲ್ಲ ಆಸಂಗೀಸಲ್ಲಿ ಇವರು ಯೋಗ ಮಾಡ್ತಾರೆ, ನಾವು ಯೋಗ ಮಾಡ್ತಿದ್ದೆವು. ಅದು ಏನು ನಮ್ಮ ಶರೀರ ಒಳಗೆ ಬರಲಿಲ್ಲ. ಊಟ ಬಿಟ್ಟೆವು, ಹಾಲು ಕುಡಿಯೋದು ಬಿಟ್ಟೆವು, ವಾಕಿಂಗ್ ಮಾಡಿದೆವು, ಬಾವ್ಯಾಗ ದಮ್ಮನಂತಿಗೆ 2 ತಾಸು ಈಸಾಡಿದೆವು, ಮುಂಜಾನೆ ಸಂಜೆಲೆ ಕೂಡೆ ಈಸಾಡಿದೆವು. ಏನು ಮಾಡಿದ್ರು ಅದು 78 ಕಿಲೋ ಒಳಗೆ ಬರಲಿಲ್ಲ. ಅದಕ್ಕೆ ನಾಚಿಕಿಲ್ಲ, ನಮಗೆ ಗೇಸ್ಕಿಲ್ಲ ಅಂತೇಳಿ ಎಲ್ಲಿ ಹೋಗ್ತೇವೆ ಅಲ್ಲಿ ಪ್ರಸಾದ ಮಾಡ್ಕೊಂಡು ಬಂದು ಬರ್ತೀವಿ. ಇಲ್ಲ ಅಮ್ಮಾರ ಇವ್ರ ಮನೆಗೆ ಬರೋಣ 4-5 ಮನೆಗೆ ಪಲ್ಯ ಮಾಡಿರ್ತಾರ. ಇನ್ನು ಪ್ರಸಾದ ಒಟ್ಟು ಮಾಡಿದೀವ, ನಮ್ಮ ಶರೀರ ತೂಕ ಹೆಚ್ಚಿಗೆ ಆಗ್ತೈತಿ. ಇಲ್ಲ ಡಯಟ್ ಆಗಿದ್ದೇವೆ ಅಂದ್ರೆ ಆ ಮನುಷ್ಯ ಸೋಕ್ಯಾಟ್ ನೋಡೋದು, ಅನ್ನ ಇಟ್ಟು ತಿನ್ನಕ್ಕೆ ಬಾಯಿಲ್ಲ ಇದು ಬೈತಿ. ಏನು ತಿಂದಿಯ ನಮ್ಮ ತೂಕ ಹೆಚ್ಚಿಗೆ, ತಿನ್ಲಿಲ್ಲ ಸೊಕ್ಕೈತಂತ. ಹಿಂಗಾಗಿ ಎಲ್ಲ ನಮ್ಮನೆ ಈ ಪ್ರಪಂಚನೇ ವಿಚಿತ್ರ ವಿಚಿತ್ರ. ಈ ದಿನಮಾನ ಬಹಳ ಕಡಿಮೆ ಮಾಡ್ತಾರೆ. ನನ್ನ ಲೆಕ್ಕಾಚಾರದ ಪ್ರಕಾರ, ನಾನು ಅಭ್ಯಾಸ ಮಾಡಿರೋ ಪ್ರಕಾರ 2047ನೇ ಇಸ್ವಿ ಮುಕ್ತಾಯ ಸಮಾರಂಭ. 2047ನೇ ಇಸ್ವಿನೇ ಕಲ್ಕಿ ಅವತಾರ ಆಗ್ತತಿ ಅನ್ನುವಂಥದ್ದು ಗರುಡ ಪುರಾಣದೊಳಗೆ ಬಂದವು. ಅದನ್ನು ಓದಿದೆವು. 2047ನೇ ಇಸ್ವಿಗೆ ಪ್ರಪಂಚವೇ ಕಲ್ಕಿ ಅವತಾರ ತಗೊಂಡು ಬಂದು ಸ್ವಲ್ಪ ದಿವಸದೊಳಗೆ ಎಲ್ಲವನ್ನು ನಾಶ ಮಾಡಿ ಹೊಸ ಸೃಷ್ಟಿಯನ್ನು ಮಾಡಿ ಹೋಗ್ತಾನೆ ಅನ್ನುವಂಥ ಒಂದು ಇತಿಹಾಸ ಗರುಡ ಪುರಾಣದೊಳಗೆ ಉಲ್ಲೇಖ ಇದೆ. ಮತ್ತು ಅದೇ ಪ್ರಕಾರ ನಾವು ಹೊಂಟು ಬಿಟ್ಟೆವು. ಎಲ್ಲಿ ನೋಡ್ತೇವೆ ಜಾತಿ, ಎಲ್ಲಿ ನೋಡ್ತೇವೆ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರು ನಂಬಿಕಿಲ್ಲ, ಗಂಡನ ಮೇಲೆ ಹೆಂಡತಿ ನಂಬಿಕಿಲ್ಲ, ಹೆಂಡತಿ ಮೇಲೆ ಗಂಡ ನಂಬಿಕಿಲ್ಲ, ಗಂಡ ಫೋನ್ ಹಿಂಗೆ ಅಂಗಡಿ ಮಾಡ್ಬೇಕಂದ್ರೆ ಹೆಂಡತಿ ಅದ್ರ ಲಾಕ್ತಾ ಅಂದು ಇದಕ್ಕೆ ಹಾರ್ಟ್ ಅಟ್ಯಾಕ್ ಆಗತ್ತೈತಿ, ಬರೀ ಲಾಕ್ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗತ್ತೈತಿ. ಮತ್ತು ಅದು ಹೇಗೆ ಒಂದು ಸ್ವಲ್ಪ ಅವ್ನು ಬರೋದಕ್ಕೆ ಫೋನ್ ಕಟ್ ಮಾಡಿಟ್ಲ ಅಂದ್ರೆ ಎಲ್ಲಿ ಚಿಂತೆ ಅಂತ ಅದು ಕೇಳ್ತೈತಿ. ಯಾಕ್ರಿ ನಂಬಿಕೆ ಹಾಕಿರ್ಬಾರ್ದು? ನಂಬಿಕೆ ಯಾಕೆ ಕಳ್ಕೊಳತ್ತೀವಿ ನಾವು? ನಿಮ್ಮ ಮಕ್ಕಳಿಗೆ ಎಲ್ಲಿ ಹಾಕ್ತೀರಿ? ನೀವು ಸಾರಿ ದೋದು ಹಾಕ್ತೀರಿ, ಇದು ಹಬ್ಬ ಹರಿದಿನ ನೀವು ಮಾಡ್ಕೊಂಡು ನಿಮ್ಮ ತಿನ್ನಾಕ್ತೀರಿ, ಮಕ್ಕಳು ಹಾಕಾಕತ್ತೀರಿನ? ಯಾಕ್ರಿ ಹಾಕಾಕತ್ತೀರಿನ? ನಾವು ಇದ್ದಾಗೆಲ್ಲ ಮನ್ಯಾಗನ ಹಬ್ಬ ಇದ್ದು ಎಲ್ಲ ಚಂದ ಇದ್ದು, ಚಕಲಿ ಪಕಲಿ ಎಲ್ಲ ಚಂದ ತಿಂತಿದ್ದೆವು, ಉಂಡಿ ತಿಂತಿದ್ದೆವು. ಈಗ ನಿಮ್ಮ ಮಕ್ಕಳು ಈ ಮನೆ ಹೋದ ಪಂಚಮಿ, ಈಗ ನಾಳೆ ದಸರಾ ಹೋದ್ ಕಂಡಾಪಟ್ಟಿ ಅಡುಗೆ ಮಾಡ್ತೀರಿ, ನಿಮ್ಮ ಮಕ್ಕಳಿಗೆ ತಿನ್ನಿಸ್ತಾರೆ ತೊಗೊಂಡು ದಮ್ಮನ ಎಲ್ಲಾರು ಒಂದು ಆಚರಣೆ ಮಾಡ್ತಾವಲ್ಲ. ಅವು ಒಂದು ವಯಸ್ಸು ಬರೋಣ, ಊರಿಗೆ ಬರೋಣ, ಇದು ಯಾರು ಇದು ಏನಾಗ್ಬೇಕು ನನಗೆ? ಏನು ಲಕ್ಷಣ ರೀ? ಮಕ್ಕಳು ನಿಮ್ಮಂತ ಕೇಳ್ಬೇಕ್ರಿ. ಏನು ಅಂತಾವ್ ಉಣ್ಲಿ, ಏನು ತಿಂತಾವ್ ತಿನ್ಲಿ, ಏನು ಮಾಡ್ತಾವ್ ಮಾಡಲಿ, ಏನಾಗಿ ಹೋಗಿ ಹೋಗ್ಬೇಕು, ಚಂದ ಇರಬೇಕು. ಮಕ್ಕಳು ಅಂದ್ಮೇಲೆ ಹೆಂಗಿರ್ಬೇಕು? ನಕ್ಕೋಂತ ಕುಡ್ಕೋತ. ಮನೆ ಮಕ್ಕಳಿನ ಸಂಬಂಧ ಹೆಂಗಿರ್ಬೇಕಂದ್ರೆ ಮಕ್ಕಳದು ಆ ಮನೆಯಾಗಿರೋರು ನನ್ನ ಮನೆಯ ಅಕ್ಕಂಗ್ಯಾರು ಅಣ್ಣತಮ್ಮಂದಿರುವಂಥ ಭಾವನೆ ಆ ಮಕ್ಕಳಿಗೆ ತುಂಬಕ್ಕೆ ಸನ್ವಯಿಸಿದ್ದಾರೆ. ಊರು ನಂದನ್ನು ಅಭಿಮಾನ ತುಂಬಕ್, ಈ ನಾಡು ನಂದನ್ನುವಂಥ ಅಭಿಮಾನ ತುಂಬಕ್ ಏನಿಲ್ಲ. ಹೋದು ಅವು ಸಾಫ್ಟ್ವೇರ್ನಾಗ 10-15 ಲಕ್ಷ ರೂಪಾಯಿ ಬಂದು ಈಗ ಹಿಂಗೆ ಓಡಾಡ್ಕೊಂತ ಜೀವನ ಮುಗಿಸ್ಕೈ ಬಿಟ್ಬಿಡ್ತೀವಿ. ಅದಕ್ಕೆ ಹಿಂಗೆ ಹೋದ್ರೆ ಜೀವನ ಅಲ್ಲ, ಚಂದ ಸಾಯಾಗ್ತಾರೆ. ಪಾಪ ನಮ್ಮನ್ನ ಹೊಂಡ್ಬಿಟ್ಟು ಕೈ ಆಸೆ ಮಾಡ್ಕೊಂಡು ಹೋಗೋದು.
10 ಮಂದಿ ಗಂಡು ಮಕ್ಕಳು ಸತ್ತಾಗ 1 ಹೆಣ್ಮಕ್ಳು ಸಾಯ್ತಾರೆ. ಅದೇ ಶಾಪ ಹಾಕೋದಲ್ರಿ ಬಾ, ನೀವು ಎಷ್ಟು ಆಕ್ಟಿವ್ ಇರ್ತೀರಿ ಅವಕ್ಕೂ ಅಲ್ಲಿ ಬರ್ಕಾಕ್ ಬಿಡಬೇಕು, ಬರ್ಕಾಕ್ ಬಿಡ್ಬೇಕು. ಮನೆಗೆ ಬರೋಣ ಎದಕಾರ ಬಂದೀವಿ ಅನ್ನಂಗೆ ಆಗಬಾರ್ದು. ಮನೆ ಬಿಟ್ಟು ಹೋದ್ರೆ ಏನೋ ಕಳ್ಕೊಳಕತ್ತೆ ಅನ್ನೋ ಭಾವನೆ ಗಂಡು ಮಕ್ಕಳಿಗೆ ಬರೋಕೆ ಆಗಬೇಕು. ಹಂಗೆ ಮನೆಗೆ ಇರ್ಬೇಕು. ಬರಾಣ ಬ್ಯಾಂಕಿಂಗ್ ಸಾಲ ಐತಿ ನೋಡಿ, ಧರ್ಮಸ್ಥಳ ಸಂಘದವ್ರು ಕೊಟ್ಟಿದ್ರು ನೋಡು. ಮತ್ತು ಅವ್ರ ಕಡೆ ಕೆಳಗೆ ಮನ್ಯಾಗ 3 ಅಂತ ತಂದಿದ್ದೆವು, 5 ತಿಂಗಳ ಹಿಂಗೆ ಗಂಟ ಇಳ್ಬೇಕೇನ ಎಲ್ಲ ಇರ್ತವೆ. ಸಾಲ ಪಾಲ ಎಲ್ಲ ಇರ್ತವೆ. ನಮ್ಮೂರಲ್ಲಿ ಹಂಗೆ ಸಾಲ ನಮ್ಮೂ ಅದಾವು, ಹಜಾರು ಅದಾವು. ಈ ಸಾಲ ಇಲ್ಲ ಅಂದ್ರೆ ಮಣ್ಣುಗಳಿದ್ದಾರೆ ಒಬ್ಬರೇ. ಸಾಲ ಎಲ್ಲ ಇಲ್ಲ ಅವ್ರು. ಅಲ್ಲಿ ಡಾಕ್ಟರ್ ಮಠ ಐತಿ, ಸಿಕ್ಕಂಗ ಹೊಲ ಐತಿ, ಹೈವೇ ಕಚ್ಚಿ ಕಲ್ಯಾಣ ಮಂಟಪ ಕಟ್ಟಾರ. ಬೀಟ್ ಒದ್ದಾಡಬೇಕು, ಇಂಗ್ಲೀಷ್ ಹಚ್ಚಾರು. ಬೀಟ್ ಒದ್ದಾಡಬೇಕು, ನಾನು ಬೀಟ್ ಒದ್ದಾಡಬೇಕು, ನಮ್ಮ ಅಮಲ್ ಸೇರಿ ಹಚ್ಚಾರೆ. ಈಗೇನು ಒಟ್ಟು ಚಲೋ ಐತೆ, ನೀರಾವರಿ ಚಲೋ ಐತಿ, ಏನು ಚೆನ್ನಾಗೈತಿ ಏನು ಸಿಸ್ಟಮ್. ಇದ್ರಾಗ ಖುಷಿ. ರೊಟ್ಟಿ ಕಟ್ಟಿ ಅದಾವಲ್ಲ ಅವನ್ನ ನಾವು ಸಾರು ಹಾಕೊಂಡು ಮ್ಯಾಕೊಂಡು ಮಾಡಿ ಇನ್ನೇನು ಹಿಂಡಿ ಅಷ್ಟು ತಿಂದ್ಬಿಡೋದು. ಕಟ್ಟಿ ರೊಟ್ಟಿ ಅಲ್ಲ ನಾನು ಹೊರ ಹೋಗ್ತಾವಂದ್ರೆ ಹಂಗೆ ಇದ್ದಿದ್ರೊಳಗೆ ಬದುಕು ಮಾಡೋದೇ ಬದುಕು. ಮತ್ತೊಬ್ಬರು ನೋಡಿ ಮನೆ ಯಾವ ಚಲೋ ಕಟ್ಟೆ ಇವು ಚಲೋ ಕಟ್ಟ್ಯಾನ ಅಂತೇಳಿ ಅದು ತಲೆ ಕಟ್ಸ್ಕೋಬೇಡ. ಮನ್ಯಾಗ ಹೆಂಗದೇವನು ತಲೆ ಕಟ್ಸ್ಕೋಬೇಕ, ಮನ್ಯಾಗ ಹೆಂಗದೇವನು ವಿಚಾರ ಮಾಡ್ಬೇಕ. ಈ ಮನೆ ರಿಲಯನ್ಸ್ ಓನರ್ ರೀ ಮುಖೇಶ್ ಅಂಬಾನಿ ಮಗ ಹಣ ಮದುವೆ ಹೆಂಗಾಗೈತೆ ಅನ್ನೋದು ಮುಖ್ಯ ಅಲ್ಲ. ಮುಂದಿನ ದಿನಮಾನದಾಗ ಮದುವೆ ಆದ್ಮೇಲೆ ಅವು ಎರಡು ಹೆಂಗಿರ್ತಾವ ಅನ್ನೋದು ಮುಖ್ಯ. ಹಾಲು ನೀರು ಇದ್ದಂಗೆ ಇರ್ತಾವೋ, ಮಜ್ಜಿಗೆ ನೀರು ಇದ್ದಂಗೆ ಇರ್ತಾವೋ. ಹಾಲು ನೀರು ಹೆಂಗಿರ್ತಾವ, ಈ ಹಾಲು ಕೆಚ್ಚಲ್ದಾಗಿಂದ ತೊಗೊಂಡು ಬಂದ್ಮೇಲೆ ಹಾಲು ಅದನ್ನ ನೀರು ಹಾಕಿಬಿಡ್ತಾರೆ. ಆ ನೀರು ಹಾಕಿದ ಮೇಲೆ ಹಾಲು ಏನು ಮಾಡ್ತೈತಿ, ತನ್ನ ರೂಪಕ್ಕೆ ತೊಗೊಂಡ್ಬಿಡ್ತದ. ನೀರು ಬೇರೆ ಆಗೋದಿಲ್ಲ, ಮತ್ತೆ ಅದೇನು ಮಾಡ್ತೀರಿ, ಹಸಿ ಹಾಲು ಯಾರೋ ಕುಡಿಯಂಗಿಲ್ಲ, ತೊಗೊಂಡೋಗಿ ಒಲಿ ಮೇಲೆ ಇಡ್ತೀರಿ, ಈ ಥರ ಬೆಂಕಿ ಇಡ್ತೀರಿ, ಅದು ಮ್ಯಾಲೆ ಹೋಗ್ತೈತಿ. ಅವಾಗ ಹಾಲು ಒರಿಜಿನಲ್ ಹಾಲು ಅಂತೈತಿ. ನಾನು ಅಂತಕ್ಕೆ ಬಂದಿತ್ತು ನನ್ನ ಗೆಳೆಯ, ಅದಕ್ಕೆ ರೂಪ ಕೊಟ್ಟು ನನ್ನ ಹೆಸರು ಬದಲಾವಣೆ ಮಾಡಿದ್ದು. ಅದಕ್ಕೆ ನೀರಂಗಿಲ್ಲ, ಹಾಲಂದ್ರೆ ಅದಕ್ಕೂ ಅಂಥದ್ರೊಳಗೆ ಯಾರೋ ತಂದು ಬೆಂಕಿ ಹಚ್ಚಿದ ಕೆಳಗೆ ಅನ್ನೋ ಕಾರಣಕ್ಕೆ ನನಗೆ ಶಿವಾಯ ನಮಃ. ವೇದವರಿದ ಮೋದದಿಂದ ಪಾದ ಪೂಜೆಯ ಮಾಡುವೆ, ಸದ್ಗುರು ನಿಮ್ಮ ಪಾದ ಪೂಜೆಯ ಮಾಡುವೆ. ಸಂದೇಹ ಗಣಮಕರಂದ ಮಿಡಿದರವಿಂದ ಪತ್ರಿಗಳಿಂದ ಮೃದುವರ ತಂದ ಚರಣ ಕರೆಯುತ್ತಲೇ ಧೂಪಾಗ್ನಿ ಬೆರೆಸುತ್ತಲೇ ಸನ್ಮುಖದೋಳು ದೀಪವನ್ನುರಿಸುತ್ತಲೇ ಶ್ರೀ ಪರಬ್ರಹ್ಮ ಪೂಜೆಯ ಮಾಡುವೆ. ಶ್ರೀ ಗುರು ನಿಮ್ಮ ಪಾದ ಪೂಜೆಯ ಮಾಡುವೆ, ಪಾದ ಪೂಜೆಯ ಮಾಡುವೆ. ಸದ್ಗುರು ನಿಮ್ಮ ಪಾದ ಪೂಜೆಯ ಮಾಡುವೆ. ಜೈಪ ಮಾನವ ನಿಲ್ಲಿಸಿ ಅತಿಗೆ ಭ್ರಮಿಸಿ ಧ್ಯಾನಿತರು ನಿಮ್ಮ ಪಾದ
ಕುಂತ ತಿಂಗಳಿಗೆ ಪಾಲಿ ಬಲಿದನು ಹಾಲ ಸವಿದನು ಪಾಲಿ ಬಲಿದನು ಹಾಲ ಸವಿದನು ವ್ಯಸನ ವ್ಯಸನಗಳ ಮೋಹವ ಸುಟ್ಟಿ ಆಶನ ಹೀಗೆ ಪರತರ ಸೇವಾ ಕಂಡು ಹಿಡಿದವರು ಆಗ ಸದಾನಂದನ ಎತ್ತಿ ಹಿಡಿದರು ಒಳಗಿರುವ ಬಲವಾದ ಸಂಸಾರಕ್ಕೆ ಜಲದಿಂದ ಶರ್ಪದ ಹಿಡಿದು ಕಟ್ಟಿರುವ ದುರಾಯನವ ಮಾಡಿರುವುದು. ಜೋಯಂದು ತೂಗಿರೆ ಸದಾನಂದನ ಹೀಗೆ ಜೋಯಂದು ಎತ್ತಿರೆ ತ್ಯಾಗ ನಮ ಶಿವಾಚಾರ್ಯ महाराज की श्री गुरु शिवलिंगेश्वर महाराज की ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ. ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿನ ವಿಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ, ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು, ಮಹಾರುದ್ರ ಪೂಜಾ ಶಕ್ತಿಯಿಂದ 100% ಪರಿಹಾರ ಶತಸಿದ್ಧ. 5 ರಿಂದ 11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.